ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಹೊಸ ವಿಡಿಯೋಗೆ. ಇವತ್ತಿನ ವಿಡಿಯೋದಲ್ಲಿ ಅಧ್ಯಕ್ಷರು ಮತದಾರ ಕುರಿತು ಯಾವ ರೀತಿ ಭಾಷಣ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಲು ಬಂದಿದ್ದೇವೆ. ಅಧ್ಯಕ್ಷರು ಯಾವ ರೀತಿ ಭಾಷಣ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಆ ಭಾಷಣ ಇಷ್ಟ ಆಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಇದು ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಆಗಿ ಕನ್ವರ್ಟ್ ಮಾಡ್ತೀವಿ. ನಿಮ್ಮ ಪ್ರೋತ್ಸಾಹ ಅಧಿಕ ಮಟ್ಟದಲ್ಲಿದ್ದು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಪ್ರೀತಿಯ ಮತದಾರರೇ, ಇಂದು ನಿಮ್ಮೆದುರಿಗೆ ಬಂದಿರುವ ಕಾರಣ ನಿಮ್ಮ ವಿಶ್ವಾಸಕ್ಕೆ ಪಾತ್ರನಾಗಲು, ನಿಮ್ಮ ಗಲ್ಲಿ ಗೋಡೆಗಳ ಸಮಸ್ಯೆಯನ್ನು ಕೇಳಲು ಮತ್ತು ಭವಿಷ್ಯಕ್ಕೆ ಬೆಳಕು ತರುವ ಕಾರ್ಯಯೋಜನೆಯನ್ನು ನಿಮ್ಮ ಮುಂದೆ ಇಡುವುದಕ್ಕಾಗಿ ನಾವು ಅಲ್ಲಿಂದ ಬಂದಿದ್ದೇವೆ. ನಮ್ಮ ಪ್ರದೇಶದಲ್ಲಿ ಇತ್ತೀಚೆಗೆ ಹಲವಾರು ಸಮಸ್ಯೆಗಳು ಎದುರಾಗಿವೆ. ರಸ್ತೆ ಗುಣಮಟ್ಟದಲ್ಲಿ ಕೆಡುಕು, ಕುಡಿಯುವ ನೀರಿನ ತೊಂದರೆ, ಉದ್ಯೋಗದ ಕೊರತೆ, ಯುವಕರಿಗೆ ವ್ಯಕ್ತಿತ್ವ ಅಭಿವೃದ್ಧಿಯ ಅವಕಾಶಗಳು ಕಡಿಮೆ, ಕೃಷಿಕರಿಗೆ ಬೆಲೆಯ ಭರವಸೆ ಕೊರತೆ. ನಿಮ್ಮ ಪ್ರತಿಯೊಬ್ಬರ ಸಮಸ್ಯೆಯ ಭಾರವನ್ನು ಹೊತ್ತು ಬದುಕುತ್ತಿರುವ ನಾನು ಈ ಸಮಸ್ಯೆಯನ್ನು ಬದಲಾಯಿಸುವ ಜವಾಬ್ದಾರಿ ನಮ್ಮದು. ಈ ವಿಷಯವನ್ನು ಹೇಳಲು ಬಂದಿದ್ದೇವೆ. ನಮ್ಮ ದೃಷ್ಟಿಕೋನ ಇಷ್ಟೇ: ನಮ್ಮ ಪ್ರದೇಶದ ಅಭಿವೃದ್ಧಿಯ ಅವಕಾಶಗಳು ಮತ್ತು ಸುರಕ್ಷಿತ ಜೀವನ ಕೇಂದ್ರವನ್ನು ಸೃಷ್ಟಿ ಮಾಡಿಕೊಡ್ತೇವೆ. ಮೂಲ ಸೌಕರ್ಯ ಅಭಿವೃದ್ಧಿ ಮಾಡಿಕೊಡ್ತೇವೆ. ಯುವಕರಿಗೆ ಉದ್ಯೋಗ ಮತ್ತು ಕೌಶಲ್ಯ ತರಬೇತಿ ಕೊಡ್ತೇವೆ. ಕೃಷಿಕರಿಗೆ ನೇರ ಮಾರುಕಟ್ಟೆ ಸಂಪರ್ಕ ಒದಗಿಸಿಕೊಡುತ್ತೇವೆ. ಆರೋಗ್ಯದ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಶಕ್ತಿಯುತವಾದ ಯೂತ್ ಪ್ರೆಸಿಡೆಂಟ್ ಆದ ಅತ್ಯುನ್ನತ ಅಧಿಕಾರಿಗಳಿಗೆ ಸಲಹೆಯನ್ನು ನೀಡಿ ನಿಮ್ಮ ವಿದ್ಯಾರ್ಥಿಗಳಿಗೆ ಅತ್ಯುನ್ನತ ವಿದ್ಯಾಭ್ಯಾಸವನ್ನು ನೀಡುತ್ತೇವೆ. ನೀವು ನನಗೆ ಬೆಂಬಲ ನೀಡಿದ್ದಲ್ಲಿ ನಾನು ನಿಮಗೆ ಕೊಡುವ ಭರವಸೆಗಳ್ಯಾವು ಅಂತ ಹೇಳಿದರೆ, ಪ್ರತಿ ತಿಂಗಳು ನಿಮ್ಮ ಊರಿಗೆ ಬಂದು ಭೇಟಿಯಾಗ್ತೇನೆ. ನಿಮ್ಮ ಸಲಹೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ 24/7 ಸ್ಪಂದಿಸುವ ತಂಡವನ್ನು ಇಡುತ್ತೇನೆ. ಬಜೆಟ್ ಬಳಕೆಯಲ್ಲಿ ಪಾರದರ್ಶಕತೆ ಮಾಡುವುದೇ ಇಲ್ಲ. ರಾಜಕೀಯಗಳಿಗೆ ನಾನು ರಾಜಕೀಯ ಅಭ್ಯರ್ಥಿ ಎನ್ನುವುದನ್ನು ಮರೆಯಿರಿ. ನಿಮ್ಮ ಮಗ ಎಂದು ತಿಳಿದು ನನಗೆ ವೋಟ್ ಹಾಕಿ ಗೆಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಪ್ರೀತಿಯ ಮತದಾರರೇ, ಒಂದು ಸಲ ಮತ ಹಾಕುವುದು ಕೇವಲ ರಾಜಕೀಯ ಕ್ರಿಯೆಯಲ್ಲ, ನಮ್ಮ ಭವಿಷ್ಯವನ್ನೇ ಬದಲಾಯಿಸುವ ಕ್ರಿಯೆ. ನಿಮ್ಮ ಊರಿನಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಮಟ್ಟ ಹಾಕಿ ಯಾವುದೇ ಸಮಸ್ಯೆ ಇಲ್ಲದ ರೀತಿ ನಡೆಸಿಕೊಳ್ಳುತ್ತೇವೆ. ನೀವು ನನ್ನನ್ನು ಮತ ಹಾಕಿ ಗೆಲ್ಲಿಸಿದ್ದಲ್ಲಿ ಕೆರೆ ಕಟ್ಟೆ ನಿರ್ಮಾಣ ಮಾಡ್ತೇವೆ. ಕೃಷಿಕರಿಗೆ ನೇರವಾಗಿ ಸಂಪರ್ಕ ಕೊಡಿಸ್ತೇವೆ. ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಕೇಳಿ ಸ್ಪಂದಿಸುತ್ತೇವೆ. ದಯಮಾಡಿ ನೀವು ನಮಗೆ ವೋಟ್ ಹಾಕಿದ್ದಲ್ಲಿ, ನಮ್ಮನ್ನು ಗೆಲ್ಲಿಸಿದ್ದಲ್ಲಿ ಈ ಹೇಳಿದ A few moments later. ನಾನು ನಿಮ್ಮ ಮುಂದೆ ಮಾತಾಡುವಂತಹ ದೊಡ್ಡ ವ್ಯಕ್ತಿ ಅಲ್ಲದೆ ಇದ್ರು ಕೂಡ ಈ ವಿಷಯ ಕೇಳ್ತೀನಣ್ಣ. ಹೋದ ವರ್ಷನೂ ಅಣ್ಣ ಇದೇ ಮಾತು ಹೇಳಿದ್ರಿ, ನೀವು ಏನು ಮಾಡಲೇ ಇಲ್ವಣ್ಣ. ಯಾಕೆ ಹೋದ ವರ್ಷ ನೀವು ಯಾರು ಗೆಲ್ಸಿದ್ರಪ್ಪ ಮಾಡಕ್ಕೆ? ನಾನು ಬಂದು ಹೇಳ್ದೆ ನಿಮಗೆ, ನೀವು ಕೇಳಲಿಲ್ಲ. ನಮ್ಮನ್ನು ಗೆಲ್ಸಿದ್ರೆ ಹೋದ ವರ್ಷ ಈಗ ಹೇಳಿದಂತಹ ಪ್ರತಿಯೊಂದನ್ನು ನಾನು ಮಾಡಿಸಿಕೊಡುವೆ. ಈ ವಾರಿಯಾದರೂ ಗೆಲ್ಸಿದ್ರೆ ನಾವು ಮಾಡಿಕೊಡ್ತೀವಿ ಅಂತ ಪ್ರಮಾಣ ವಚನವನ್ನು ಸ್ವೀಕರಿಸ್ತೇವೆ. ಬೇಕಾದರೆ ನಿಮ್ಮ ಊರಿಗೆ ಬಂದು ನಿಮ್ಮ ಮೇಲೆ ನಂಬಿಕೆ ಇಡ್ತೀವಣ್ಣ. ಈ ಸಲ ನಿಮಗೆ ಓಟ್ ಹಾಕ್ತೀವಿ. ನಮ್ಮ ಜನಗಳೆಲ್ಲ ನಿಮಗೆ ಓಟ್ ಹಾಕ್ತಾರೆ. ನೀವು ಇವನ್ಯಾವ ಮಾಡಲಿಲ್ಲ ಅಂದರೆ ಮೆಟಲ್ ಹೊಡೆಯೋದಂತೂ ಖಂಡಿತ ಅಣ್ಣ. ಆಯ್ತಪ್ಪ, ನಿಮ್ಮ ಕಷ್ಟ ಸುಖ ನಮಗೆ ಅರ್ಥ ಆಗುತ್ತೆ. ಈಗ ಅರ್ಥ ಮಾಡಿಕೊಂಡು ನಾವು ನಿಮ್ಮ ಊರಿಗೆ ಬಂದಿದ್ದೀವಿ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ನೀವು ಏನ್ರ ಹೊಡೆದ್ರು ಹೊಡೆಸ್ಕೊತೀನಿ. ಇದೇನು ಮಾತನಾಡಲಿಲ್ಲ. ಸಾರಿ ಕಣ್ರಪ್ಪ, ಈಗ ಹೇಳಿದ್ದೇನು ಮಾಡಲಿಲ್ಲ ಅಂದರೆ ನೀವು ಏನು ಮಾಡಿದ್ರು ಮಾಡಿಸ್ಕೊಳಕ್ಕೆ ಸಿದ್ಧವಾಗಿದ್ದೀನಪ್ಪ.